ಈಗ ಬನ್ನಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನೋಡಿ. ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬೆಟ್ಟದ ಮೇಲೆ ಹೋಗೋದು. ಪೂರ್ತಿ ಮೆಟ್ಲಿರುತ್ತೆ. ಮತ್ತು ಇನ್ನು ಮೇಲೆ ಹೋಗ್ತಾ ಹೋಗ್ತಾ ನಮಗೆ ಮೆಟ್ಲು ಸಿಗಲ್ಲ, ಬೆಟ್ಟ ಇರುತ್ತೆ, ಅದ್ರ ಮೇಲೆ ಹೋಗಬೇಕು ನೋಡಿ. ಇಲ್ಲಿ ಫಸ್ಟು ಬರ್ತಾ ಬರ್ತಾ ಶಿವಂದು ದೇವಸ್ಥಾನ ಏನೋ ಇದೆ. ಈಗ ಅದಕ್ಕೆ ನಾವು ಹೋಗಿದ್ದಿದ್ದು. ಇಲ್ಲಿ ಮೇಲೆ ಹೋಗ್ಬೇಕು, ಬನ್ನಿ ಹೋಗೋಣ. ಪ್ಲೇಸ್ ಇದು ನೀವು ನೋಡೋದಕ್ಕೆ ಒಂದಿನ ಎಲ್ಲ ಬಂದು ನೋಡ್ಬೋದು. ಇದು ಅಷ್ಟು ಜಾಗ ಇದೆ ಇಲ್ಲಿ. ಯಾಕಂದರೆ ಮೆಟ್ಲೆಕ್ಕೋದು ವಯಸ್ಸಾದವ್ರಿಗೆ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂಥವ್ರು ನನ್ನ ವೀಡಿಯೋ ನೋಡಿ. ನಿಮಗೆ ಕ್ಲಿಯರಾಗಿ ನಾನು ತೋರಿಸ್ತಾ ಇದ್ದೀನಿ. ತುಂಬ ಮೇಲೆ ಎಕ್ಕಬೇಕಿದು. ನಿಮ್ಗೆ ಅಲ್ಲಿ ತೋರಿಸಿದ್ನಲ್ಲ, ಅಲ್ಲಿ ಮೇಲೆ ಹೋಗ್ಬೇಕು ಅಂತ, ಅಷ್ಟು ಮೇಲೆ ಹೋಗಬೇಕು. ಸ್ಟಾರ್ಟಿಂಗ್ ಬರ್ತಾ ಬರ್ತಾನೆ ನಮ್ಗೆ ಇಲ್ಲಿ ಗಣಪತಿ ವಿಗ್ರಹ ಕಾಣಿಸುತ್ತೆ ನೋಡಿ. ಪೂರ್ತಿ ಕಲ್ಲಲ್ಲೇ ಕೆತ್ತನೆ ಮಾಡಿದ್ದಾರೆ. ಮೊದಲನೇ ಪೂಜೆ ಗಣೇಶ ಅಂತಾರಲ್ವಾ, ಅದೇ ರೀತಿ ಮೆಟ್ಲು ಎಕ್ತಾ ಫಸ್ಟು ಗಣೇಶನ ಇಕ್ಕಿದ್ದಾರೆ. ಈ ಇದು ಮೆಟ್ಲು ಏನಂದರೆ, ಬೇರೆ ಮೆಟ್ಲುಗಳು ಎಷ್ಟೇ ಇಲ್ಲಿ ಎಕ್ತಾರೆ, ಇದು ಎಕ್ಕಿದ್ರೆ ಕಾಲು ನೋವು ಬರುತ್ತೆ ಅಂತ ತುಂಬ ಜನ ಹೇಳಿದ್ದಾರೆ. ಯಾಕಂತ ಗೊತ್ತಿಲ್ಲ. ಯಾಕಂದರೆ ಈಗ ನಾನು ನಿಮಗೆ ಧರ್ಮಸ್ಥಳ ಹೋಗಿದ್ದೆ. ಧರ್ಮಸ್ಥಳ ಗೊಮ್ಮಟೇಶ್ವರ ಸ್ವಾಮಿ ಇದು ಎಲ್ಲ ಎಕ್ಕಿದ್ರಿ ನೋಡಿ. ಪೂರ್ತಿ ಬಂಡೆಗಳೇ. ಈ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ಶಿವಂದು ಚಿತ್ರ ಬಿಡಿಸಿದ್ದಾರೆ ಬಂಡೆಗಳ ಮೇಲೆಲ್ಲ. ಆ ಥರ ತುಂಬ ಮೆಟ್ಲುಗಳೆಲ್ಲ ಎಕ್ಕಿದ್ದೆ. ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಯಾವುದೂ ಅಷ್ಟು ಸುಸ್ತಾಗಲ್ಲಂತೆ, ಆದರೆ ಇದು ಎಕ್ಕಿದ್ರೆ ಕಾಲು ನೋವು ಬರುತ್ತಂತೆ, ಸುಸ್ತಾಗುತ್ತಂತೆ. ಬನ್ನಿ ಹೋಗಿ ನೋಡೋಣ. ಇದು ಬೆಟ್ಟ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತೇಳಿ ಅಲ್ಲಲ್ಲಿ ಪೇಂಟ್ ಮಾಡಿದ್ದಾರೆ. ಮತ್ತು ಆರಾಮಾಗಿ ಕುತ್ಕೊಂಡು ಎಕ್ಬೋದು. ಇಲ್ಲಿ ನಂದಿ ಇರುತ್ತೆ. ಫಸ್ಟು ಗಣಪತಿ ಸಿಕ್ತಲ್ವಾ, ಹಾಗೆ ಬರ್ತಾ ಬರ್ತಾ ಇಲ್ಲಿ ನಂದಿ ಇರುತ್ತೆ. ಇಲ್ಲಿ ನಂದಿ ಇದೆ ಅಂದರೆ ಮೇಲೆ ಶಿವನ ದೇವಸ್ಥಾನ ಇರುತ್ತೆ. ಹೋಗಿ ನೋಡೋಣ ಅದನ್ನು ಯಾವ ರೀತಿ ಇದೆ ಅಂತ ನೋಡಿ. ನಂದಿ ಇದೆ. ನಂದಿ ಫೇಸು ಈ ಕಡೆ ಟರ್ನ್ ಆಗಿದೆ. ಅಂದರೆ ನೋಡಿ ಕೆಳಗೆ ಇಲ್ಲಿಂದ ದೇವಸ್ಥಾನ ಹೇಗೆ ಕಾಣಿಸುತ್ತೆ ಅಂತ. ಈ ಆದಿಚುಂಚನಗಿರಿ ಬಂದಿರೋರೆಲ್ಲ ಅದನ್ನು ನೋಡಿರ್ತಾರೆ ದೇವಸ್ಥಾನ. ಇಲ್ಲಿ ಮೇಲೆ ಬರೋದು ತುಂಬ ಕಡಿಮೆ ಜನ. ಅಲ್ಲೊಂದು ದೇವಸ್ಥಾನ ಇದೆ, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಈ ದೇವಸ್ಥಾನ. ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಇಷ್ಟು ದೊಡ್ಡ ದೇವಸ್ಥಾನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕಂದ್ರೆ ತುಂಬ ಕಷ್ಟ. ಅಲ್ಲಿ ಮೇಲೊಂದು ದೇವಸ್ಥಾನ ಇದೆ ನೋಡಿ, ಅದು ಪೂರ್ತಿ ಮೇಲೆ ಬೆಟ್ಟ ಇರೋದು ನೋಡಿ. ಇಲ್ಲಿ ಶಿವನ ದೇವಸ್ಥಾನ ಇದನ್ನು. ಮತ್ತು ಅಲ್ಲಿ ಮೇಲಿರೋದು ಯಾವುದು, ಹೋಗಿ ನೋಡೋಣ. ಮೇಯ್ನು ಕಾಳಭೈರವೇಶ್ವರ ಅಂದ್ರೇ ಶಿವ ಬರುತ್ತೆ. ಯಾಕಂದರೆ ಕಾಳಭೈರವೇಶ್ವರ ಸ್ವಾಮಿ ಬಂದು ಶಿವನ ಜಡೆಯಿಂದ ಬಂದಿರೋದು. ಶಿವಂದು ಜಡೆ ಅಂದಮೇಲೆ ಮೇಯ್ನ್ ಶಿವ ಇದ್ದೇ ಇರುತ್ತೆ ಶಿವನ ದೇವಸ್ಥಾನ ಇಲ್ಲಿ. ಯಾರಾದರೂ ಸ್ವಲ್ಪ ಟ್ರೈ ಮಾಡೋರು ಇಷ್ಟಾದರೂ ಎಕ್ಬೋದು. ಇನ್ನಿದ್ರ ಮೇಲೆ ಹೋಗೋದು ತುಂಬ ಕಷ್ಟ. ಆದರೂ ನಾನು ನಿಮ್ಗೆ ಅದ್ರ ಮೇಲೂ ಹೋಗಿ ತೋರಿಸ್ತೀನಿ. ಯಾಕಂದರೆ ನೀವು ತುಂಬ ಜನ ಹೋಗಿ ನೋಡೋದಕ್ಕಾಗಲ್ಲ. ಅಂಥವ್ರು ವೀಡಿಯೋ ನೋಡಿ ನೀವೇ ಹೋಗೋ ಥರ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಆ ಥರ ಮಾಡ್ತಾಯಿದ್ದೀನಿ ಡೀಟೇಲಾಗಿ ನೋಡಿ. ಅದು ಮೆಟ್ಲಕ್ಕಿಂತ ಮೇಲೆ ಹೋಗಬೇಕು. ಬೇವಿನ ಸೊಪ್ಪು ಮರ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ಶಿವಂದು ಯಾವುದಂತ ಗೊತ್ತಿಲ್ಲ. ಬನ್ನಿ ಒಳಗೋಗಿ ನೋಡೋಣ ನೋಡಿ. ದೇವಸ್ಥಾನದೊಳಗೆ ಬಂದರೆ ಇದನ್ನು ಶಿವನ ದೇವಸ್ಥಾನನೇ. ತುಂಬ ಹಳೆ ದೇವಸ್ಥಾನ ಇದು. ನಮ್ಗೆ ಈ ಥರ ದೇವಸ್ಥಾನಗಳು ಸಿಗೋದು ತುಂಬ ಕಡಿಮೆ. ನೋಡಿದ್ರೆ ನೋಡಿ ತುಂಬ ಹಳೆ ದೇವಸ್ಥಾನ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಏನೋ ಇದೆ ಗುಹೆ ಥರ, ಏನು ಹೆಸ್ರದು, ಗುಹೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಇದು ಗುಹೇಶ್ವರ ಸ್ವಾಮಿ ದೇವಸ್ಥಾನ ಇದು ನೋಡಿ. ಸಣ್ಣಗೆ ಸಂದಿದೆ, ಆ ಸಂದೊಳಗೆ ಹೋಗೋಕ್ಕಾಗಲ್ಲ. ಹೋದರೆ ನಾವು ಸಿಕ್ಕಾಕೊತೀರಿ, ಆ ರೀತಿ ಇದೆ ಸಂದದು. ಚಿಕ್ಕ ಮಕ್ಕಳು ಹೋಗೋದಕ್ಕಾಗಲ್ಲ, ಆ ರೀತಿ ಇದೆ. ಬನ್ನಿ ತಿರ್ಗಾ ಇಲ್ಲಿಂದ ಇನ್ನೂ ಮೇಲೆ ಹೋಗೋಣ. ನನಗೆ ಇಷ್ಟು ದಿನ ಹೋಗ್ತಾ ಇದ್ದೆ, ಆದರೆ ಇದು ಎಕ್ಕೋದಕ್ಕೆ ತುಂಬ ಕುತೂಹಲ. ಮೇಲೇನಿರುತ್ತೆ ಏನಿರುತ್ತೆ ಅನ್ನೋ ಥರ ನೋಡಿ. ಇದು ನಾವು ಅನ್ನಲ್ಲ ನೋಡಿ, ಮೆಟ್ಲು ಅಷ್ಟು ಚೆನ್ನಾಗಿಲ್ಲ. ಇಷ್ಟೊತ್ತು ಎಕ್ಕಿದ್ದು ಮೆಟ್ಲು ನೀಟಾಗಿತ್ತು, ಆದರೆ ಇದು ಬೀಳೋ ಚಾನ್ಸಸ್ ತುಂಬ ಇದೆ ಈ ಮೆಟ್ಲು. ಇದು ಸ್ವಲ್ಪ ನೋಡಿ ಹುಷಾರಾಗಿ ಎಕ್ಕಬೇಕು.
ಬನ್ನಿ ನಾ ಮೇಲೋಗೋಣ. ನೋಡಿ ಮೆಟ್ಲು ಹೇಗಿದೆ ಆಯಿತಾ, ಮತ್ತು ಅಲ್ಲಲ್ಲಿ ಪೂರ್ತಿ ಬಂಡೆಗಳು. ಇನ್ನು ಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಈ ಮೆಟ್ಲು ಸಿಕ್ಕಲ್ಲ. ನೀವು ಯಾರು ನನ್ನ ಚಾನಲ್ ನೋಡ್ತೀರಾ, ನಿಮ್ಗೆ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನಗೂ ಮುಂದೆ ವೀಡಿಯೋಸ್ ಮಾಡೋದಕ್ಕೆ ಖುಷಿಯಾಗುತ್ತೆ, ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ. ನೋಡಿ ಹೇಗಿದೆ ಮೆಟ್ಲಿದು. ಸ್ಲಿಪ್ ಆಗೋ ಚಾನ್ಸಸ್ ತುಂಬ ಇದೆ, ಎಕ್ಕೋರು ಹುಷಾರಾಗಿ ಎಕ್ಕಬೇಕು. ಮತ್ತು ನನ್ನ ವೀಡಿಯೋ ಮಾಡೋ ಬಗ್ಗೆ ಏನಾದರೂ ಕಮೆಂಟ್ ಹಾಕಿ, ನನಗೂ ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ಇಷ್ಟ ಆಗುತ್ತೆ. ನೋಡಿ ಇವ್ರು ಯಾರಿಗೋ ಕಾಲು ನೋವು ಬಂದಂಗಿದೆ, ಅವ್ರು ಬರ್ತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೂ ತುಂಬ ಮೇಲೋಗ್ಬೇಕಂತೆ. ಬನ್ನಿ ಹೋಗೋಣ. ಟೈಮ್ ಈಗ 6:30 ಆಗಿದೆ. ಇನ್ನೂ 7 ದೇವಸ್ಥಾನ ಕವರ್ ಮಾಡಬೇಕು. ನೋಡೋಣ, ಆದಷ್ಟು ಬೇಗ ಎಕ್ಕೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದೇ ಮೆಟ್ಲು ಸಪೋರ್ಟ್ ಮಾಡ್ತಿಲ್ಲ, ಆ ರೀತಿ ಇದೆ ಮೆಟ್ಲಿದು. ನೋಡಿ ಹೋಗ್ತಾ ಹೋಗ್ತಾ ನಮಗೆ ಈ ರೀತಿ ಬರುತ್ತೆ. ನೋಡಿ ಬೆಟ್ಟ ಯಾವ ರೀತಿ ಇದೆ, ಇಲ್ಲಿಂದ ವ್ಯೂ ನೋಡಿ ಏನು ಸಖತ್ತಾಗಿದೆ. ಬನ್ನಿ ಇನ್ನು ಮೇಲೋಗಿ ತೋರಿಸ್ತೀನಿ. ಇದು ಮೆಟ್ಲು ಇನ್ನೂ ನಾನು ಆರಾಮಾಗಿ ಎಕ್ತಿದ್ದೆ. ಇವತ್ತು ಹೇಳಿದ್ನಲ್ಲ, ಬೆಳಗ್ಗೆ 6 ಗಂಟೆಗೆ ಬಂದಿದ್ದು, ಒಂದು 6 ದೇವಸ್ಥಾನ ಕವರ್ ಮಾಡ್ಕೊಂಬಂದಿದ್ದು. ಬೆಳಗ್ಗೆಯಿಂದ ನಡೆದು ಸುಸ್ತಾಗೋಗಿದ್ದೆ, ಅದರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಇದು. ನೋಡಿ ಇದು ನೋಡಿ ಹೇಗಿದೆ, ಕಷ್ಟ ಆಗುತ್ತೆ ಇದು ಮೆಟ್ಲೆಕ್ಕೋದು. ಇಲ್ಲೇ ಈಗ ಇದೆ, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೇಗಿದೆಯೋ ನೋಡಬೇಕು. ವಯಸ್ಸಾದವರಂತೂ ಆಗಲ್ಲ ಇದು ಎಕ್ಕೋದಕ್ಕೆ, ತುಂಬ ಕಷ್ಟ ಇದೆ. ಅದಕ್ಕೆ ಹೇಳಿದ್ವಿ ಮೆಟ್ಲು ಎಕ್ಕಿದ್ರೆ ಕಾಲು ನೋವು ಬರುತ್ತೆ ಅಂತ. ನಿಜವಾಗ್ಲೂ ಕಾಲು ನೋವು ಬರುತ್ತೆ ಇದು ಎಕ್ಕಿದ್ರೆ. ನೋಡಿ ಇಲ್ಲಿಂದ ವ್ಯೂ ತೋರಿಸ್ತೀನಿ. ಓ ಆಗಲ್ಲ. ನಾನು ಮೆಟ್ಲು ಇಳಿದ್ಬಿಟ್ಟೆ, ಯಾಕಂದರೆ ಇನ್ನೂ ಎಕ್ತಾ ಇದ್ದೆ, ಆದರೆ ಟೈಮ್ ಇಲ್ಲ ನನಗೆ. ಇನ್ನೂ ತುಂಬ ದೇವಸ್ಥಾನಗಳಿದೆಯಲ್ಲ, ಇನ್ನೂ 3 ದೇವಸ್ಥಾನ ಕವರ್ ಮಾಡಬೇಕು. ಫೋನ್ ಮಾಡಿದ್ದು ಲೇಟ್ ಆಗುತ್ತೆ ಬಾ ಅಂತೇಳಿ, ಅದಕ್ಕೆ ನಾನು ಇಳಿದ್ಬಿಟ್ಟೆ. ಇಲ್ಲ ಅಂದರೆ ನಿಮ್ಗೆ ತೋರಿಸಿರೇನಿದು ಪೂರ್ತಿ. ಇನ್ನೊಂದು ಸತಿ ಇದಕ್ಕಂತ ಸಪ್ರೇಟಾಗಿ ಬರ್ತೀನಿ, ಯಾಕಂದರೆ ಮೆಟ್ಲು ಎಕ್ಕೋದು ತುಂಬ ಕಷ್ಟ ಇದೆ. ಇದಕ್ಕಂತ ಸಪ್ರೇಟಾಗಿ ಒಂದೇ ಪ್ಲೇಸ್ ಬಂದರೆ ಅಷ್ಟು ಸುಸ್ತಾಗಿರಲ್ಲ. ಇದಕ್ಕಂತ ಸಪ್ರೇಟಾಗಿ ಇದೆ, ಪೂರ್ತಿ ವೀಡಿಯೋ ಕವರ್ ಮಾಡ್ತೀನಿ, ಆಗ ಟೈಮು ಅಡ್ಜಸ್ಟ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.